ನಮಸ್ಕಾರ ಸ್ನೇಹಿತರೆ, ಪಾರಂಪರಿಕ ವೈದ್ಯ ಪರಿಷತ್ ಕೊಳ್ಳೇಗಾಲ. ಇವತ್ತು ನೈಸರ್ಗಿಕವಾಗಿ ಯಾವ ರೀತಿ ಮನೆಯಲ್ಲೇ ಫೇರ್ನೆಸ್ ಕ್ರೀಮ್, ಹಲವು ಬಗೆಯ ಫೇರ್ನೆಸ್ ಕ್ರೀಮನ್ನು ಕೇವಲ 3 ಪದಾರ್ಥದಲ್ಲಿ ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಒಂದು ತುಂಬ ಅದ್ಭುತವಾಗಿರುತ್ತೆ. ಈ ಫೇರ್ನೆಸ್ ಕ್ರೀಮು ಮಕ್ಕಕ್ಕೆ ಹಚ್ಚೋದೇ ಅಲ್ಲ, ನಾವು ಹೊಟ್ಟೆಗೂ ಸಹ ತಗೋಬೋದು. ಇದು ಬಂದು ಥೈರಾಯ್ಡ್ ಸಮಸ್ಯೆನ ನಿವಾರಣೆ ಮಾಡುತ್ತೆ ಮತ್ತು ಎಲ್ಲ ರೀತಿಯ ಚರ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಇದು ಪಾರಂಪರಿಕವಾಗಿ ಹಳೆಯ ಕಾಲದಲ್ಲಿ ಬಳಸ್ತಿದ್ದಂಥ ಪದಾರ್ಥಗಳಲ್ಲಿ ಮಾಡೋಂಥ ಫೇರ್ನೆಸ್ ಕ್ರೀಮ್. ಇದು ರಾಜರು, ಮಹಾರಾಜರು, ಮಹಾರಾಣಿಯರು ಉಪಯೋಗಿಸಿದಂಥ ಫೇರ್ನೆಸ್ ಕ್ರೀಮ್. ಕೇವಲ 3 ಪದಾರ್ಥದಲ್ಲಿ ಯಾವ ರೀತಿ ತಯಾರಿಸ್ಬೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ನೋಡಿ, ಈ ಥರ ಕೂಂಗುಳಿಯಂ ಅಂತ ತಮಿಳಲ್ಲಿ ಕರೀತಾರೆ. ನೋಡಿ, ಈ ಥರ ಬೆಳ್ಳಗಿರುತ್ತೆ ಮತ್ತು ನೋಡ್ಬೋದು ಇಲ್ಲಿ ನೋಡಿ, ಕೂಂಗುಳಿಯಂ ಅಂತ ಈ ರೀತಿ ಬೆಳ್ಳಗಿರುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಶುದ್ಧವಾಗಿರೋಂಥ, ನೀವು ಪ್ಯಾರಾಶೂಟು ತಗೋಬೋದು ಮತ್ತು ಇದರಲ್ಲಿ ಆಡಿಸಿರೋವಂಥ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ತಗೋಬೋದು. ಮತ್ತು ಈ ರೀತಿ ಒಂದು ಬಾಕ್ಸ್ ಬೇಕು ನೋಡಿ, ನೀರು ಅಷ್ಟೇ. ಈ 3 ಪದಾರ್ಥ ಇದ್ದರೆ ಸಾಕು, ಆರಾಮಾಗಿ ನಾವು ಫೇರ್ನೆಸ್ ಕ್ರೀಮನ್ನು ತಯಾರಿಸ್ಕೋಬೋದು. ಅದನ್ನು ಯಾವ ರೀತಿ ಅಂತ ನೀವು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಥರ ಕೂಂಗುಳಿಯಂನ ಈ ಥರ ಡಬ್ಬಕ್ಕೆ ಹಾಕೊಳ್ಳೋಣ. ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆ ನೋಡ್ಬೋದು, ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ತೊಗೋಬೋದು. ಇದರಲ್ಲಿ ನಿಮಗೆ ಬೇಕೋ, ಹೆಚ್ಚಾಗಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಇದನ್ನು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಬೆಳೆಸೋಣ, ಜಾಸ್ತಿ ಇಲ್ಲ. ನೋಡಿ, ಒಂದು ಸ್ವಲ್ಪ ಅರ್ಧ ನೀರನ್ನು ಬೆಳೆಸ್ತಾ ಇದ್ದೀನಿ. ನೋಡಿ, ಇದು ಮ್ಯಾಜಿಕ್ ಯಾವ ರೀತಿ ಇದಾಗುತ್ತೆ ಅಂತ ಈಗ ನೀವೇ ಕಣ್ಣಾರ ನೋಡ್ತೀರಾ. ನೋಡ್ಕೊಳ್ಳಿ, ಏನು ಮಾಡಬೇಕಾಗಿಲ್ಲ, ಇದಕ್ಕೇನು ಬೇಕಾಗಿಲ್ಲ, ಬರೀ ಇದನ್ನು ಶೇಕ್ ಮಾಡಬೇಕಷ್ಟೇ ನಾವು. ನೋಡಿ ಸ್ನೇಹಿತರೆ, ಇದು ಕರಗೋದು ಸ್ವಲ್ಪ ನಿಧಾನ ಆಗುತ್ತೆ ಅಂತಂದರೆ, ಈ ಕೂಂಗುಳಿಯಂ ಏನಿದೆ ಕಲ್ ಥರ ಇರೋದನ್ನು ನೀವು ಪೌಡ್ರ್ ಮಾಡ್ಕೋತು ಅಂದರೆ ಆದಷ್ಟು ಅದು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ ಮತ್ತು ಅದು ಬೇಗ ನಿಮಗೆ ಸ್ನೋ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಕೇವಲ 2 ನಿಮಿಷಕ್ಕೆ ನಮ್ಮ ಫೇರ್ನೆಸ್ ಕ್ರೀಮ್ ಅನ್ನೋದು ರೆಡಿ ಆಯಿತು. ನೀವು ನೋಡ್ಬೋದು, ನೋಡ್ಕೊಳ್ಳಿ. ನೋಡಿ, ಫೇರ್ನೆಸ್ ಕ್ರೀಮು ನಮ್ಮದು ರೆಡಿ ಆಯಿತು. ಇದನ್ನು ಆರಾಮಾಗಿ ಮುಖಕ್ಕೆ ಹಚ್ಕೋಬೋದು. ಇದಕ್ಕೆ ಅರಿಶಿನ ಹಾಕಿದ್ರೆ ಅರಿಶಿನದ್ದು ಫೇರ್ನೆಸ್ ಕ್ರೀಮು, ಅಲೋವೆರಾ ಜೆಲ್ ಹಾಕಿದ್ರೆ ಅಲೋವೆರಾ ಜೆಲ್ ಫೇರ್ನೆಸ್ ಕ್ರೀಮು, ಗಂಧದ ಪುಡಿ ಹಾಕಿದ್ರೆ ಗಂಧದ ಫೇರ್ನೆಸ್ ಕ್ರೀಮು. ನೀವು ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ಆರಾಮಾಗಿ ಮನೆಯಲ್ಲೇ ನಾವು ಫೇರ್ನೆಸ್ ಕ್ರೀಮ್ನ ತಯಾರಿಸ್ಕೋಬೋದು. ಇದನ್ನು ನೋಡಿ, ಹಾಗೆ ಇದನ್ನು ನೋಡಿ ತಿನ್ಬೋದು. ಇದು ಬಂದು ಥೈರಾಯ್ಡ್ಗೂ ಒಳ್ಳೆಯದು. ಥೈರಾಯ್ಡ್ಗೆ ನಿಮಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದು ಆರಾಮಾಗಿ ಈ ರೀತಿ ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ. ದಯವಿಟ್ಟು ಇದನ್ನು ಟ್ರೈ ಮಾಡಿ, ನೀವೇ ಒಂದ್ಸಲ ಉಪಯೋಗಿಸಿ ನೋಡಿ. ಬಂಗು ಸಮಸ್ಯೆ ನಿವಾರಣೆ ಆಗುತ್ತೆ, ಆಯಿತಾ. ಎಲ್ಲ ರೀತಿ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಮುಖದ ಕಲೆ ಯಾವುದೇ ಇರಲಿ, ಕಣ್ಣ ಹತ್ರ ಇರಲಿ, ಇನ್ನೊಂದಿರಲಿ, ಎಲ್ಲನೂ ನಿವಾರಣೆ ಮಾಡ್ಕೋಬೋದು. ಆರಾಮಾಗಿ ಮನೆಯಲ್ಲೇ ನೈಸರ್ಗಿಕವಾಗಿ ಫೇರ್ನೆಸ್ ಕ್ರೀಮ್ನ ತಯಾರಿಸ್ಕೋಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಹಳ್ಳಿ ಮನೆ ಆರೋಗ್ಯ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಲೈಕ್ ನೀಡಿ, ನಮ್ಮ ವಿಡಿಯೋನ ಶೇರ್ ಮಾಡಿದ್ದೀನಿ.